ನೋಡ್ತಾ ಇದ್ದೀರಾ DNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಕೂಡಗಿಯಲ್ಲಿ ಧಾರಾಕಾರ ಮಳೆ, ಗಾಳಿ, ಸಿಡಿಲಿಗೆ ರೈತರ ಬೆಳೆ ನಾಶ. ಸ್ಥಳ ಪರಿಶೀಲನೆ ಮಾಡಿ ಪರಿಹಾರ ಒದಗಿಸಿ ಎಂದು ಜೆಡಿಎಸ್ ಮುಖಂಡ ಆಶಿಫಾ ತಾಳಿಕೋಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಬರ್ಲಿಲ್ಲಪ್ಪ ಅಂದ್ರೆ ನೀವು ಯಾವ್ದೋ ಒಂದು ಕಾರ್ಯರೂಪಕ್ಕೆ ಒಂದು ಬಿಜಿ ಆಗಿದ್ರ ನೀವು ಅಧಿಕಾರಿಗಳಿಗೆ ಹೇಳ್ರಿ, ಇಂಥ ಮಳೆ ಆಗೈತಪ್ಪ, ಹೋಗ್ರಿ, ಎಲ್ಲಿ ಹೋಗ್ಕೇಸಿ ಅಂತ ಏನಾಗೈತಿ, ಏನ್ ಕಷ್ಟದಲ್ಲದಾರ, ನನ್ನ ಮತ ಹಾಕಿದ ಬಾಂಧವ್ರು ಯಾವ ಕಷ್ಟದಲ್ಲದಾರ ಅಂತೇಳಿ ಸ್ವಲ್ಪ ಪರಿಶೀಲನೆ ಮಾಡಕ್ ಕೇಳ್ರಿ. ಕೂಡಗಿ ಭಾಗದಲ್ಲಿ ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆ, ಬಿರುಗಾಳಿ ಹಾಗೂ ಸಿಡಿಲಿನ ಪರಿಣಾಮ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಕಸ್ಮಿಕವಾಗಿ ಬಂದ ಗಾಳಿ ಮಳೆಯಿಂದ ಹಲವು ಗ್ರಾಮಗಳಲ್ಲಿ ಬೆಳೆದಿದ್ದ ಬೆಳೆಗಳು ಸಂಪೂರ್ಣ ನೆಲಕ್ಕುರುಳಿದ್ದು ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ. ಮುಖ್ಯವಾಗಿ ಎಲಿಬೇಳೆ, ಉಳ್ಳಾಗಡ್ಡಿ, ಜೋಳ, ಮೆಕ್ಕೆಜೋಳ, ಸಜ್ಜೆ, ತರಕಾರಿ ಸೇರಿದಂತೆ ವಿವಿಧ ಬೆಳೆಗಳಿಗೆ ಭಾರೀ ಹಾನಿಯಾಗಿದೆ ಎಂದು ರೈತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಬಿರುಗಾಳಿಯ ಪರಿಣಾಮ ಕೆಲವು ಕಡೆ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದ್ದು ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವೂ ಉಂಟಾಗಿದೆ. ಈ ಹಿನ್ನೆಲೆ ರೈತರು ಸರ್ಕಾರ ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಜೆಡಿಎಸ್ ಮುಖಂಡ ಆಶಿಫಾ ತಾಳಿಕೋಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ BNK ಎಕ್ಸ್‌ಪ್ರೆಸ್ ನ್ಯೂಸ್, ಕೂಡಗಿ. ನಿನ್ನೆ ನಡೆದಂತ ಕೂಡಗಿ, ತಳವಾಡ ಮತ್ತು ಮಸೂತಿ, ಮುತ್ತಿಗೆ ಗ್ರಾಮದಲ್ಲಿ ಧಾರಾಕಾರ ಮಳೆ ನಡೆದಿದೆ. ಸಾಕಷ್ಟು ಜನರಿಗೆ ರೈತರ ಜನರಿಗೆ ಸಂಕಷ್ಟಕ್ಕೆ ಸಿಲುಕುವಂತ ಮಳೆ ಆಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಹೆಚ್ಚು ಬೆಳೆಯೋದು ತಾಂಬೂಲು, ಎಲೆ ಪಡೆಗಳು ಜಾಸ್ತಿ ಇರೋದು ಏರಿಯಾ ಅಂದ್ರೆ ಕೂಡಗಿ, ಮಸೂತಿ ಮತ್ತು ತಳವಾಡ. ಈ ಗ್ರಾಮದಲ್ಲಿ ಸಾಕಷ್ಟು ಬಾರಿ ಮಳೆ, ಸಿಡಿಲು ಬಡಿತಕ್ಕೆ ಸಾಕಷ್ಟು ಜಾನುವಾರುಗಳು ಕಳ್ಕೊಂಡಿದ್ದಾರೆ ರೈತರು. ಸಾಕಷ್ಟು ಬಾರಿ ಮಳೆಗೆ ಸಾಕಷ್ಟು ಅನುಭವ ಪಟ್ಟಿದ್ರು ಅಂತ ರೈತರು ಇದ್ದಾರೆ. ಈ ನಿನ್ನೆ ನಡೆದಂತ ಗುಡಿ ಸಿಡಿಲು ಏನಾಗಿದೆ, ಮಳೆ ಆಗಿದೆ, ಭಯಂಕರ ಮಳೆ ಆಗಿದೆ. ಆ ಮಳೆಗೆ ಸಾಕಷ್ಟು ಎಲೆಪಳಗಳು ಬಿದ್ದಿದ್ದಾವೆ. ಎಲೆಪಳ ಯಾವ ರೀತಿ ಬಿದ್ದಿದಾವಪ್ಪ ಅಂದ್ರೆ ಮುಂದೆ ಯಾವುದೇ ರೀತಿ ಕೆಲಸಕ್ಕೆ ಬರ್ಲಾರಂತ ಪರಿಸ್ಥಿತಿ ಅನುಭವಿಸಕಿದ್ದಾರೆ ರೈತರು. ಸಾಲ ಸೂಲ ಮಾಡಿ ಸಾಕಷ್ಟು ಜನ ರೈತರು ತಮ್ಮ ಎಲೆಬೆಳೆಯನ್ನು ಅಭಿವೃದ್ಧಿ ಪಡಿಸ್ಬೇಕಪ್ಪ ಅಂದ್ರೆ ಸಾಲ ಸೂಲ ಮಾಡಿ ಅಲ್ಲಿ ಇಲ್ಲಿ ದುಡ್ಡು ತಗೊಂಡ್ಬಂದ್ಕಿಂತ ಆ ಇದಕ್ಕೆ ಎಲೆಬೆಳೆಗೆ ಅಭಿವೃದ್ಧಿಗೋಸ್ಕರ ದುಡ್ಡನ್ನು ಹಾಕಿರ್ತಾರೆ ಸಾಲ ಸೂಲ ಮಾಡಿ. ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಸಾಲ ಸೂಲ ಮಾಡಿ ಈ ರೀತಿ ಬೆಳೆಯನ್ನು ತಂದ್ರು ಕೂಡ ಈ ಮಳೆ ಗಾಳಿಗೆ ಏನು ಬಿತ್ತಿದಾವ, ಪಡೆಗಳು ಏನು ಬಿದ್ದಿದಾವ, ಅದಕ್ಕೆ ರೈತರು ಬಹಳ ಸಂಕಷ್ಟಕ್ಕೆ ಅದು ಎದುರಿಸುವಂತ ಪರಿಸ್ಥಿತಿ ಆಗಿದೆ. ಯಾಕಪ್ಪ ಅಂದ್ರೆ ರೈತರಿಗೆ ಸಾಲ ಸೂಲ ಮಾಡಿ ಬೆಳೆ ತರುವಷ್ಟರಲ್ಲಿ ಈ ರೀತಿ ಅನುಭವ ಪಟ್ರೆ ಏನಪ್ಪಾ ಅಂದ್ರೆ ರೈತರಿಗೆ ಗೋಳಾಟ ನಡೆಸ ಏನ್ ಮಾಡ್ಬೇಕು ಮುಂದೆ ಅನ್ನುವಂತ ಚಿಂತೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಇಲ್ಲಿರುವಂತ ಶಾಸಕರು ಮತ್ತು ಏನ್ ಅಧಿಕಾರಿಗಳಿದ್ದಾರೆ, ಕೋಲಾರ ತಾಲೂಕು ಮತ್ತು ಬಸವನಗುಡಿ ತಾಲೂಕಿನ ಅಧಿಕಾರಿಗಳು ಮತ್ತು ಏನ್ ಶಾಸಕರಿದ್ದಾರೆ, ಸಂಬಂಧಪಟ್ಟ ಶಾಸಕರು ಸ್ವಲ್ಪ ಎಚ್ಚೆತ್ಕೊಂಡು ಇಂಥ ರೈತರು ಏನ್ ಕಷ್ಟದಲ್ಲಿ ಇದ್ದಾರೆ, ನಿನ್ನೆ ಆದಂತ ಮಳೆ, ಏನು ಸಿಡಿಲಿಗೆ ಸಾಕಷ್ಟು ಜಾನುವಾರುಗಳು ಮನೆ ಕಳ್ಕೊಂಡಂತ ರೈತರು ಇದ್ದಾರೆ, ಮುಗ್ಧ ಗ್ರಾಮಸ್ಥರಿದ್ದಾರೆ. ನಿಮ್ಗೂ ಪ್ರತಿಯೊಬ್ಬರು ಓಟ್ ಹಾಕಿ ಆರಿಸ್ತಂದಂತ ವ್ಯಕ್ತಿಗಳಿದ್ದಾರೆ. ಅಂತ ರೈತರ ಹೊಲಕ್ಕೆ ಭೇಟಿ ನೀಡಿ, ಅಂತ ರೈತರ ಮನೆಗಳಿಗೆ ಭೇಟಿ ನೀಡಿ. ಇಲ್ಲೇ ಗೊಳಸಂಗಿಯಲ್ಲಿ ನಿನ್ನೆ ಆದಂತ ಘಟನೆ, ಗೊಳಸಂಗಿಯಲ್ಲಿ ಆಕಳ ಸತ್ತಿದೆ. ಪಾಪ ರೈತ ಸಾಕಷ್ಟು ಹಾಳಾಗುತ್ತಿದೆ. ಕೂಡಲೇ ಇಲ್ಲಿ ತಾಲೂಕು ದಂಡಾಧಿಕಾರಿಗಳು, ತಹಸೀಲ್ದಾರರು ಮತ್ತು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿಲ್ಲಪ್ಪ ಅಂದ್ರ ಪ್ರತಿಯೊಬ್ಬರ ತೋಟಕ್ಕೆ ವಿಸಿಟ್ ಕೊಟ್ಟು ಅವ್ರ ಪರಿಶೀಲನೆ ಮಾಡಿ ಎಷ್ಟು ನಷ್ಟ ಆಗಿದೆ, ಎಷ್ಟು ಏನಾಗಿದೆ ಅನ್ನೋ ಪರಿಶೀಲನೆ ಮಾಡಿ ಅವರಿಗೆ ಯಾವ್ದು ಸರ್ಕಾರ ಅಂತ ಪರಿಹಾರ ಕೊಡಿಸ್ಕೊಳ್ಳಿ. ರೈತ ಎಲ್ಲಾದ್ರೂ ಬದುಕ್ತಾನೆ, ಸ್ವಲ್ಪ ಮಟ್ಟಿಗೆ ಎಲ್ಲಾದ್ರೂ ಬದುಕಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ. ಕೂಡಲೇ ಇದಕ್ಕೆ ಎಚ್ಚೆತ್ಕೊಳ್ಳಿಲ್ಲಪ್ಪ ಅಧಿಕಾರಿಗಳು, ಶಾಸಕರಂದ್ರೆ ಜೆಡಿಎಸ್ ಪಕ್ಷ ಇಂಥ ಬೃಹತ್ವಾದಂತ ಹೋರಾಟವನ್ನು ಮೊನ್ನೆ ಅಪ್ಪುಗೌಡರ ನೇತೃತ್ವದಲ್ಲಿ ಹಮ್ಮಿಕೊಳ್ಬೇಕಾಗುತ್ತೆ. ಶಾಸಕರ ಹೋರಾಟವನ್ನು ಕೂಡ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಆಸಿಫ್ ತಾಳಿಕೋಟಿ, ಜೆಡಿಎಸ್ ಮುಖಂಡ, ಕೂಡಗಿ.